ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಎಸ್, ಇವತ್ತಿನ ದಿನ ನಾನು ಬಂದಿದ್ದೀನಿ ಸೇಮ್ ರೆಸಿಪಿಯನ್ನು ಇಟ್ಕೊಂಡು, ಗುಡಿಸಲಲ್ಲಿ ಸೌದೆ ಒಲೆಯಲ್ಲಿ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು. ಬನ್ನಿ, ಪರವಾಗಿಲ್ಲ. ಇವ್ರವ್ರ ಮಿಸ್ಸಸ್ಸು ಹೆಸ್ರೇನಮ್ಮ? ಸುಕನ್ಯಾ. ಇವಳು ಪಾಪ ಅಲ್ಲಮ್ಮ, ಬಾಯ್ಲಿ ಪಾಪ ಅಂತ ಕೂಗಿದ ತಕ್ಷಣ ಓ ಅಕ್ಕ ಅಂತ ಕೂಗ್ತಾಳೆ. ಹಾಯ್ ಹೇಳು, ಹಾಯ್ ಹೇಳು, ಹೇಳು ಹಾಯ್. ಹಾಯ್. ಓಕೆ, ಸೊ ಇವಾಗ ಫಸ್ಟು ಫ್ರೈಡ್ ರೈಸ್ ಮಾಡಿ ತೋರಿಸ್ತಾರೆ. ಸೊ ಶುರು ಮಾಡೋಣ. ಫಸ್ಟ್ ಎಣ್ಣೆ ಹಾಕೋದು. ಹಾಂ, ಓಕೆ. ಎಣ್ಣೆ ಕಾಯ್ತಿದ್ದಾಗೇ ಚಿಕನ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಚಿಕನನ್ನು ಹಾಕ್ಕೊಳ್ತಿದ್ದಾರೆ. ಇದನ್ನು ಫ್ರೈ ಮಾಡಿ ಎತ್ಕೊಂಡ್ಬಿಡೋದಾ? ನಿಮ್ಮೂರಲ್ಲಿ ಏನು ಬೆಳಿತೀರಾ? ಊರಲ್ಲಿ ರೈಸು, ರೈಸ್, ಕಡಲೆಕಾಯಿ ಎಲ್ಲ ಬೆಳಿತೀರಾ? ಟೊಮೆಟೊ. ಓಕೆ, ಇದೆಲ್ಲ ಮಾಮೂಲಿ ಬೆಳೆದೆ. ಓಕೆ ಓಕೆ, ಸರಿ ಸರಿ ಸರಿ. ಅದಲ್ಲದೆ ಸ್ಪೆಷಲಾಗಿ ಏನಾದರೂ ಬೆಳೆಯೋವಂಥದ್ದು ಇಲ್ಲಿ ಬೆಳೆದೇ ಇರೋದು, ಕರ್ನಾಟಕದಲ್ಲಿ ಬೆಳೆದೇ ಇರೋವಂಥದ್ದು? ಕರ್ನಾಟಕದಲ್ಲಿ ಬೆಳೆಯೋದು ಅಲ್ಲಿ ಯಾವುದು? ಎಲ್ಲನೂ ಬೆಳಿತೀರಾ? ಸೊ ಅವ್ರ ಕಡೆ ಕೋಸು, ಎಲೆಕೋಸು, ಹೂಕೋಸು ಜಾಸ್ತಿ ಬೆಳೆಯಲ್ಲಂತೆ. ಸೊ ಅದೇ ಹೇಳ್ತಿದ್ದಾರೆ. ಹೆಸರು ಬೇಳೆ. ಹಾಂ, ಹೆಸರು ಬೇಳೆನೂ ಬೆಳಿತೀರಾ? ಹೆಸರು ಕಾಳನ್ನು ಬೇಳೆ ಮಾಡ್ಕೊಳ್ಳೋದು. ತೊಗರಿ ಬೇಳೆ ಜಾಸ್ತಿ ಇಲ್ಲ, ತೊಗರಿ ಬೇಳೆ ಕಡಿಮೆ. ಸೊ ಈಗ ನೆಕ್ಸ್ಟು ಉಪ್ಪು ಹಾಕ್ತಾ ಇದ್ದೀರಾ? ಸ್ವಲ್ಪ ಉಪ್ಪು ಹಾಕ್ತೀರಾ? ಉಪ್ಪು ಟೇಸ್ಟ್ಗೆ? ಹಾಂ, ಓಕೆ. ನಿಮ್ಮಲ್ಲಿ ಸ್ಪೆಷಲ್ ರೆಸಿಪಿ ಏನು ಜಾಸ್ತಿ ಮಾಡೋದು? ಎಲ್ಲ ಈಗ ಶುರುವಾಗಿದೆ. ನಮ್ಮದು ಸ್ಪೆಷಲ್ ಆದರೆ ಅವಾಗ ನಾನು ಚಿಕ್ಕ ಹುಡುಗ ಇದ್ರೆ ನಮಗೆ ಸ್ಪೆಷಲ್ ಆದರೆ ಇಡ್ಲಿ, ದೋಸೆ, ಚಿಕನ್. ಚಿಕ್ಕ ಹುಡುಗರಲ್ಲಿ ಇವಾಗ ಅದು ಡೈಲಿ ಎಲ್ಲ ಸಿಟಿ ಒಳಗಡೆ ಬಂದಮೇಲೆ ಎಲ್ಲ ಮಾಡ್ತಾರೆ. ಹಾಂ, ಸೊ ಹಾಗಂತೂ ಇಡ್ಲಿ, ದೋಸೆ ಅದೇ ಸ್ಪೆಷಲ್ ಅಂತೆ. ಸೊ ಇವಾಗಂತೂ ನಾರ್ಮಲಿ ಎಲ್ಲರೂ ಮಾಡ್ತಾರೆ, ಅದೇ ಹೇಳ್ತಿದ್ದಾರೆ. ಚೆನ್ನಾಗಿ ಫ್ರೈ ಆಗಿದೆಯಾ? ಓಕೆ, ತೆಕ್ಕೊಂಬಿಡೋದು ಪ್ಲೇಟ್ಗೆ. ಸೊ ಈಗ ಚಿಕನ್ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ತೆಗೆದು ಒಂದು ಪ್ಲೇಟ್ಗೆ ತೆಗೆದಿಟ್ಟಿಟ್ಕೊಳ್ತಿದ್ದಾರೆ. ಪಲಾವ್ ಎಲೆ. ಸೊ ಈಗ ಪಲಾವ್ ಎಲೆ, ನಂತರ ಈರುಳ್ಳಿಯನ್ನು ಹಾಕ್ಕೊಳ್ತಿದ್ದಾರೆ. ಆ ನಂತರ ಎಲೆಕೋಸನ್ನು ಹಾಕ್ಕೊಳ್ತಿದ್ದಾರೆ. ಸೊ ಇದೆಲ್ಲ ಫ್ರೈ ಆಗಬೇಕು. ರಮೇಶು, ಎಷ್ಟು ಜನ ಅಕ್ಕ ತಂಗಿದ್ದೀರಪ್ಪ ನಿಮಗೆ? ನಮಗೆ ನಾನು ದೊಡ್ಡವನು. ನೀವೇ ದೊಡ್ಡವರು? ಹಾಂ. ನಮ್ಮ ತಂಗಿ ಇದ್ದಾರೆ. ಹಾಂ, ಇಬ್ಬರು ತಂಗಿ, ತಮ್ಮ, ಒಬ್ಬ ತಮ್ಮ. ನನಗೆ ಮದುವೆ ಆಗಿದೆ. ನಮ್ಮದು ಲವ್ ಮ್ಯಾರೇಜ್. ಸೊ ಇವ್ರದ್ದು ನೋಡಿ ಲವ್ ಮ್ಯಾರೇಜ್. ಸೊ ಇವರೇ ಇವ್ರ ಧರ್ಮಪತ್ನಿ ಸುಕನ್ಯಾ. ನಮ್ಮ ತಂಗಿ ಕಾಲೇಜ್ ಓದಿದ್ದಾರೆ, ನಮ್ಮ ತಮ್ಮ ಕಾಲೇಜ್. ಓಕೆ, ನಿನ್ನ ತಂಗಿ ತಮ್ಮ ಓದ್ತಿದ್ದಾರೆ. ಓಕೆ, ಸರಿ ಸರಿ. ನಂದು ನೈನ್ತ್. ಓಕೆ, ಪರವಾಗಿಲ್ಲ. 9ನೇ ಕ್ಲಾಸ್ ಆದರೂ ಮಾಡಿದ್ದೀರಲ್ಲ, ಪರವಾಗಿಲ್ಲ. ಸುಕನ್ಯಾ, ನೀನೇನು ಓದಿದ್ಯಮ್ಮ? ಏನು ಓದಿಲ್ಲ. ಸೊ ಈಗ ಈರುಳ್ಳಿ ಫ್ರೈ ಆಯಿತು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಿದ್ದಾರೆ. ಚಿಕನ್ ಹಾಕ್ತೀನಿ. ಫ್ರೈ ಮಾಡಿ ಇಟ್ಕೊಂಡಿರೋಂಥ ಚಿಕನನ್ನು ಹಾಕೊಳ್ತಿದ್ದಾರೆ. ನಂತರ ಫ್ರೈ ಮಾಡಿಟ್ಟಿರುವಂತಹ ಚಿಕನನ್ನು ಹಾಕೊಳ್ತಿದ್ದಾರೆ. ಸೊ ಬೇಜಾರಾದಾಗೆಲ್ಲ ಈ ರೆಸಿಪಿ ಮಾಡ್ಕೊಂಡು ತಿನ್ಬೋದು. ಈಸಿಯಾಗಿರುತ್ತೆ, ಈಸಿ ಇರುತ್ತೆ. ಓಕೆ, ಈಗ ಫೈನಲಿ ರೈಸನ್ನು ಹಾಕ್ಕೊಳ್ತಿದ್ದಾರೆ. ನಿಮ್ಮ ಮನೇಲಿ ಸ್ಪೆಷಲ್ ನೀವೇನ ಮಾಡೋದು? ಎಂಟಿಕಲ್ ಮಾಡ್ಸಲ್ಲ? ಮಾಡ್ತಾರೆ. ಸ್ಪೆಷಲ್ ಆದರೆ ನಾನೇ. ಸ್ಪೆಷಲ್ ಆದರೆ ನೀವೇ. ಓಕೆ. ಈಗ ಸ್ವಲ್ಪ ಇದಕ್ಕೆ ಉಪ್ಪಿನ ಪುಡಿಯನ್ನು ಹಾಕ್ಕೊಳ್ತಿದ್ದಾರೆ. ಆ ನಂತರ ಸ್ವಲ್ಪ ಮೆಣಸಿನ ಪುಡಿ, ಸುಮಾರು 1 ಟೀ ಸ್ಪೂನ್. ಅದು ಮೆಣಸಿನ ಪುಡಿ. ಆ ನಂತರ ಅಚ್ಕಾರದ ಪುಡಿ ಹಾಕೋತಿದ್ದಾರೆ. ಸೊ ಮಿಕ್ಸ್ ಮಾಡೋದಷ್ಟೇ. ಸೊ ಈಗ ಫ್ರೈಡ್ ರೈಸ್ ರೆಡಿ ಆಗ್ತಿದೆ.
ಟೆಕ್ನಿಕಲಿ ಮಿಕ್ಸ್ ಮಾಡ್ತಿದ್ದಾರೆ, ಅದೇ ಹೇಳ್ತಾ ಇದ್ದಾರೆ ಪೂಜಾ. ಓಕೆ, ಚಿಕನ್ ರೈಸ್. ಸೊ ಚಿಕನ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಸಿಂಪಲ್ ರೆಸಿಪಿ ಆ್ಯಂಡ್ ಯುನೀಕ್ ರೆಸಿಪಿ. ಸೊ ಏನೇ ಆಗಲಿ ಬಡವ್ರ ಮನೆ ಊಟ ಚೆಂದ ಕಣ್ರಿ. ಸೊ ಎಂಜಾಯ್ ಮಾಡ್ತೀನಿ, ನೀವು ಕೂಡ ಎಂಜಾಯ್ ಮಾಡಿ. ಸೊ ಈಗ ಫೈನಲಿ ರೆಡಿ ಆಯಿತು. ನೋಡ್ತಾ ಇರ್ಬೋದು ಸರ್ವ್ ಮಾಡ್ತಿದ್ದಾರೆ ರಮೇಶು. ತುಂಬಾ ಈಸಿ ರೆಸಿಪಿ ಹಾಗೂ ಟೇಸ್ಟಿ ರೆಸಿಪಿ ಅಂತ ಹೇಳ್ಬೋದು. ನೀವು ಕೂಡ ಮನೇಲಿ ಬೇಜಾರಾಯಿತು ಅಂದಾಗೆಲ್ಲ ನೀವು ಈ ರೆಸಿಪಿಯನ್ನು ಮಾಡಿಕೊಂಡು ಆರಾಮ್ಸೆ, ಸೊ ತುಂಬಾ ಸಿಂಪಲ್ ರೆಸಿಪಿ, ಇನ್ಸ್ಟೆಂಟ್ ಆಗಿ ಕೂಡ ರೆಡಿ ಆಗುತ್ತೆ. ಅಥವಾ ಅನ್ನ ಉಳಿದೋಗಿದೆ ಅಂದ್ರೂ ಕೂಡ ನೀವು ಈ ರೆಸಿಪಿಯನ್ನು ಸ್ವಲ್ಪ ಚಿಕನ್ ಇತ್ತು ಅಂದರೆ ಈ ರೀತಿ ಡಿಫ್ರೆಂಟ್ ಆಗಿ ಡೆಫಿನೆಟ್ಲಿ ನೀವು ಟ್ರೈ ಮಾಡೋಣ. ತಗೊಳ್ಳಿ ಹೆಂಗಿದೆ ನೋಡಿ. ಸೊ ಚಿಕನ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಸೊ ಈಸಿ ರೆಸಿಪಿ ಅವ್ರು ಹೇಳ್ದಾಗೆ. ಹೇಗಿದೆ ಒಂದೇ ಒಂದು ಚೂರು ಟೇಸ್ಟ್ ಮಾಡಿ ನಾನು ಹೇಳ್ತೀನಿ. ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಏನೂ ಕೂಡ ಜಾಸ್ತಿ ಆಗಿಲ್ಲ ನೋಡಿ. ಉಪ್ಪು ಹಾಕ್ತಾ ಇದ್ದಾಳೆ ನನಗೆ ತಿನ್ನಲಿ ಅಂತ. ನಿಂಗೆ ಬೇಕಾ? ನೀವು ಟಿಫನ್ ಏನನ್ನ ತಿನ್ನಕ್ ಕೊಡ್ತೀರಲ್ವಾ, ಅದಕ್ಕೆ ಅವಳ ಕೈಯಲ್ಲಿ ಉಪ್ಪಿನ ಬಟ್ಲಿದೆ, ಅವಳಿಗೆ ರುಚಿ ಗೊತ್ತಿಲ್ಲ, ಏನೋ ನಾನು ಕೊಡ್ಬೇಕು ಅಂತ ಕೊಡ್ತಾ ಇದ್ದಾಳೆ. ಹೌದು, ಎಸ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಎಸ್, ಚೆನ್ನಾಗಿತ್ತು ರಮೇಶ್, ಥ್ಯಾಂಕ್ಸ್ ಅಪ್ಪ. ನೆಕ್ಸ್ಟ್ ಏನು ಹೇಳ್ಕೊಡ್ತೀರಾ? ನೆಕ್ಸ್ಟು ಚಿಕನ್ ಫ್ರೈ ಹೇಳ್ಕೊಡ್ತೀರಾ? ಎಸ್, ಬನ್ನಿ ಚಿಕನ್ ಫ್ರೈ ರೆಸಿಪಿಗೆ ಹೋಗೋಣ.